ನಾನೇ ಮಾಡಿದೆ ಪ್ರಸ್ತವ್ರು ಕರೆದು ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡೋಣ ಅಂತ ಹೇಳಿ ಏನೇ ರಾತ್ರಿ ನಾನು ಬಂದಾಗ 9 ಗಂಟೆ ಬರೆಯಪ್ಪ ಒಂದು 500 ಜನ ಇತ್ತು. ಅವ್ರದ್ದೆಲ್ಲ ಮುಗಿಸಿ 1 ಗಂಟೆ ಮಲಗಿ ಮತ್ತೆ ಬೆಳಿಗ್ಗೆ ನಾನು ಇದು ನಿರೀಕ್ಷೆನೂ ಇಲ್ಲ ಇಷ್ಟೊಂದು ಜನ ಬಂದಿದ್ದೀನಿ. ಒಂದು ಅದಕ್ಕೆ ನಿಮ್ಗೇನೋ ವಿಚಾರ ಆಗಿದೆ, ದಯವಿಟ್ಟು ಕ್ಷಮೆ ಕೊಡ್ತೀನಿ. ನಾನು ಇವಾಗ ಕರ್ತಿದ್ದು ನಿಮಗೆ ನಾನೇನು ಹೇಳೋಕ್ಕಲ್ಲ, ನಾನೇನು ಕೇಳೋಕ್ಕಲ್ಲ. ಫಸ್ಟು ಒಂದು ಸಾರಿ ನಿಮ್ಮ ಹತ್ರ ನಿಮ್ಮ ಅಭಿಪ್ರಾಯನ ಒಂದು ಅರ್ಧ ಗಂಟೆ ಟ್ಯಾಕಲ್ ಮಾಡಿ, ಆಮೇಲೆ ಬಾಕಿದನ್ನು ಒಂದೊಂದೇ ನಾವು ಏನು ಮಾಡಬೇಕು ಅಂತ ಒಂದು ಶುರು ಮಾಡೋಣ ಅನ್ನೋ ದೃಷ್ಟಿಯಿಂದ ನನ್ನ ಆಫೀಸು ಮಾಡಿ ನೆನ್ನೆ ದಿನ ಇತ್ತು. ಅದಕ್ಕೇನೇನೋ ಕೆಲವೆಲ್ಲ ಆಗಿದೆ. ನಾನು ಇವಾಗ ಚರ್ಚೆ ಮಾಡೋಕ್ಕೆ ಆಗಿಲ್ಲ, ಯಾರ ಹತ್ರ ಮಾತಾಡ್ತೀನಿ. ಅದಾದಮೇಲೆ ಅದ್ರ ಬಗ್ಗೆ ನನಗೂ 45 ವರ್ಷ ಮಣ್ಣೊತ್ತಿದ್ದೀನಿ. 16 ವರ್ಷ ಮಂತ್ರಿ ಆಗಿದ್ದೀನಿ, 7 ಬಾರಿ 5 ಬಾರಿ ಮಂತ್ರಿ MLA ಆಗಿದ್ದೀನಿ, 2 ಬಾರಿ MLC ಆಗಿದ್ದೀನಿ, 2 ಬಾರಿ ಬೆಂಗಳೂರು ಸಿಟಿ ಕಾರ್ಪೊರೇಟರ್ ಆಗಿದ್ದೀನಿ. ಅನಾವಶ್ಯಕವಾಗಿ ನಾನು ಇನ್ನೊಬ್ಬರು ಟೀಕೆ ಮಾಡೋದು. ಮತ್ತು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಜೊತೆಲೇ ನಾವೆಲ್ಲ ಹೋಗ್ಬೇಕಾಯ್ತು. ಅದಕ್ಕೆ ಅದು ಏನೇನು ಕೆಲವೆಲ್ಲ ಇದೆ, ಅದು ಆಮೇಲೆ ನೋಡೋಣ ಏನಾಗ್ತದೆ ಅಂತ ಮಾತಾಡ್ತೀನಿ. ನಾನು ನಿಮಗೆ ಯಾರಾದರೂ ಒಂದು 2-3 ಜನ ಬುದ್ಧಿವಂತರು ನಿಮ್ಮಂಥವ್ರು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗ ಇವ್ರು ಹೇಳಿದ್ರು ಸೀನಿಯರ್ ಸಿಟಿಸನ್ಸ್. ನಾನು ಈಗಾಗಲೇ ಅದು ಚರ್ಚೆ ಮಾಡಿದ್ದೀನಿ. ಅದನ್ನು ಇಡೀ ರಾಷ್ಟ್ರದಲ್ಲಿ ಕೋವಿಡ್ ಆದಂಥ ಸಂದರ್ಭದಲ್ಲಿ ಅದು ಸ್ವಲ್ಪ ಇದಾಗಿದೆ. ಮತ್ತು ನಮ್ಮ ಈ ರೈಲ್ವೆ ಇಲಾಖೆಯಲ್ಲಿ 12 ಲಕ್ಷ ರೆಗ್ಯುಲರ್ ಎಂಪ್ಲಾಯೀಸ್ ಇದ್ದಾರೆ, 15 ಲಕ್ಷ ಪೆನ್ಷನರ್ಸ್ ಇದ್ದಾರೆ. ಪೆನ್ಷನರ್ಸ್ 15 ಲಕ್ಷ ಇದೆ. ಮತ್ತು ಬೆಂಗಳೂರಿಂದ ನಿಮ್ಮ ರಾಮದುರ್ಗ, ರಾಯದುರ್ಗ ಮತ್ತು ತುಮಕೂರು ಒಂದು ಹಂತಕ್ಕೆ ತಂದಿದ್ದೀನಿ. ಈ ಸಾರಿ ಅವೆರಡಕ್ಕೂ ಸುಮಾರು 600 ಕೋಟಿ ರೂಪಾಯಿನ, ಅದು ಚಿತ್ರದುರ್ಗ, ತುಮಕೂರು, ಚಿತ್ರದುರ್ಗ, ದಾವಣಗೆರೆಗೆ 2 ಸೇರಿ 600 ಕೋಟಿ ರೂಪಾಯಿ ಈ ವರ್ಷ ಖರ್ಚು ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿ 2026ಕ್ಕೆ ಅದನ್ನು ಪೂರ್ತಿ ಮಾಡಿ 2026 ಡಿಸೆಂಬರ್ ಒಳಗಡೆ ಸಾರ್ವಜನಿಕ ಸಮರ್ಪಣೆ ಮಾಡಬೇಕು ಅಂತ ಮಾಡಿದ್ದೀವಿ.